ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹಲಸಿನ ಹಣ್ಣಿನಿಂದ ಮಾಡಿದಂತಹ ಬನ್ಸ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಯಾವಾಗಲೂ ಬಾಳೆಹಣ್ಣಿನಲ್ಲೆಲ್ಲ ಬನ್ಸ್ ಮಾಡ್ತೀರಾ, ಈ ರೀತಿ ಹಲಸಿನ ಹಣ್ಣಿನಿಂದ ಕೂಡ ಒಂದ್ಸಲ ಬನ್ಸ್ ಮಾಡಿ ನೋಡಿ. ತುಂಬ ರುಚಿಯಾಗಿರ್ತದೆ. ತುಂಬಾ ಪರ್ಫೆಕ್ಟ್ ಆದಂತಹ, ತುಂಬಾ ಸ್ಮೂತಾಗಿ, ತುಂಬಾ ರುಚಿಯಾದಂತಹ ಈ ಹಲಸಿನ ಹಣ್ಣಿನ ಬನ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಬನ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಈ ಬನ್ಸ್ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಹಲಸಿನ ಹಣ್ಣು. ಅದಕ್ಕಿನ್ನು ನೋಡಿ 1/4 ಕಪ್ ಆಗುವಷ್ಟು ಮೊಸರು, ಹುಳಿ ಇಲ್ಲದಂತಹ ಮೊಸರನ್ನು ಹಾಕಿಕೊಂಡಿದ್ದೇನೆ. ನಿಮ್ಮಲ್ಲಿ ಮೊಸರು ಇಲ್ಲ ಅಂತೆಲ್ಲಾದರೆ ಬೇಕಿದ್ದರೆ ಮಜ್ಜಿಗೆ ಕೂಡ ಹಾಕಿಕೊಳ್ಬೋದು. ಒಂದು 1/4 ಕಪ್ ಆಗುವಷ್ಟು ಹುಳಿ ಇಲ್ಲದಂತಹ ಮೊಸರು. ಇನ್ನಿದಕ್ಕೆ ನಾನಿಲ್ಲಿ 4 ಚಮಚ ಆಗುವಷ್ಟು ಆರ್ಗ್ಯಾನಿಕ್ ಶುಗರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಹುಡಿ ಉಪ್ಪು. ನಿಮಗೆ ಎಲ್ಲಿಯಾದರೂ ಸಿಹಿ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡಿಕೊಳ್ಬಹುದು. ಇನ್ನಿದನ್ನು ಈ ರೀತಿ ನೋಡಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಯಾವುದೇ ನೀರು ಹಾಕುವ ಅವಶ್ಯಕತೆ ಇಲ್ಲ, ಹಾಗೆ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನಿದನ್ನು ನೋಡಿ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಾವು ರುಬ್ಬಿದಂತಹ ಮಿಶ್ರಣವನ್ನು ಒಂದು ಅಗಲಬಾಯಿಯ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನೀವು ಕಲಸಲಿಕ್ಕೆಲ್ಲ ಹಿಟ್ಟು ರೆಡಿ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅಂತಾದರೆ ಇನ್ನೂ ಸ್ವಲ್ಪ ಅಗಲಬಾಯಿಯ ಪಾತ್ರೆಗೆ ಹಾಕಿಕೊಳ್ಬಹುದು. ಸಕ್ಕರೆ ಬೇಡ ಅಂತಾದರೆ ಸ್ವಲ್ಪ ಕಡಿಮೆ ಸಕ್ಕರೆ ಕೂಡ ಹಾಕಿಕೊಳ್ಬಹುದು. ಹಲಸಿನ ಹಣ್ಣೆಲ್ಲ ಸ್ವಲ್ಪ ಹುಳಿ ಅಂಶ ಇದ್ದರೆ ಸ್ವಲ್ಪ ಸಕ್ಕರೆ ಬೇಕಾಗ್ತದೆ, ಇಲ್ಲ ಅಂತಾದರೆ ಸಕ್ಕರೆ ಸ್ವಲ್ಪ ಕಡಿಮೆ ಸಾಕು. ಇನ್ನಿದಕ್ಕೆ ನೋಡಿ ನಾನಿಲ್ಲಿ ಯಾವ ಕಪ್ಪನ್ನು ಅಳತೆಗೆ ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಕಡಲೆ ಹುಡಿ ಹಾಕಿದ ಮೇಲೆ ಇದಕ್ಕಿನ್ನು ನಾನಿಲ್ಲಿ ಗೋಧಿ ಹುಡಿಯಲ್ಲಿ ಮಾಡುವ ಕಾರಣ ಗೋಧಿ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಮೈದಾ ಹುಡಿ ಕೂಡ ಹಾಕಿ ಮಾಡಿಕೊಳ್ಬಹುದು. ನೋಡಿ ಇದು ಗೋಧಿ ಹುಡಿ. ನಾನಿಲ್ಲಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹುಡಿಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಫಸ್ಟಿಗೆ 1 ಕಪ್ ಆಗುವಷ್ಟು ಗೋಧಿ ಹುಡಿಯನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ನೋಡಿ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇನ್ನು ಪುನಃ ನಾನು 2 ಪಾರ್ಟ್ ಮಾಡಿ ಅರ್ಧ ಗೋಧಿ ಹುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗಲಿ ಎನ್ನುವ ಉದ್ದೇಶದಿಂದ ಈ ರೀತಿ ಸ್ವಲ್ಪವೇ ಹಿಟ್ಟು ಹಾಕಿ ಕಲಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಒಂದೇ ಸಲ ಕೂಡ ಹಾಕಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬಹುದು. ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಈ ರೀತಿ ನೋಡಿ ಚೆನ್ನಾಗಿ ಕಲಸಿಕೊಳ್ಬೇಕು. ಸ್ವಲ್ಪ ಅಗಲಬಾಯಿಯ ಪಾತ್ರೆ ತಗೊಂಡು ಮಾಡಿದರೆ ಸುಲಭ ಆಗ್ತದೆ. ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೀವು ಗೋಧಿ ಹುಡಿಯಲ್ಲಿ ಮಾಡಿದರೂ ಬನ್ಸ್ ತುಂಬ ರುಚಿಯಾಗಿರ್ತದೆ. ಮೈದಾವನ್ನೇ ಯೂಸ್ ಮಾಡಿ ಮಾಡಬೇಕು ಅಂತಿಲ್ಲ. ಈ ರೀತಿ ಗೋಧಿ ಹುಡಿಯಿಂದ ಕೂಡ ಹೆಲ್ತಿಯಾದಂತಹ ಬನ್ಸನ್ನು ರೆಡಿ ಮಾಡಿಕೊಳ್ಬಹುದು. ನೋಡಿ ಹಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಟುಕೊಂಡ ಮೇಲೆ ಇದಕ್ಕೆ ಮೇಲಿನಿಂದ 1 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ಒಂದ್ಸಲ ಎಣ್ಣೆಯನ್ನು ಇಡೀ ಸವರಿಕೊಂಡ್ರಾಯಿತು. ಇಷ್ಟು ಮಾಡಿ ಇದನ್ನು ನಾವು ಯಾವುದೇ ಸೋಡಾ ಎಲ್ಲ ಯೂಸ್ ಮಾಡದ ಕಾರಣ ಇದನ್ನು ನಾನೊಂದು 5 ಗಂಟೆ ಹೊತ್ತು ಹುಳಿ ಬರಲಿಕ್ಕೆ ಇಟ್ಟುಕೊಳ್ತಾ ಇದ್ದೇನೆ. ಸೋಡಾ ಎಲ್ಲ ಆ್ಯಡ್ ಮಾಡಿದರೆ ನೀವೊಂದು 1/4 ಗಂಟೆಯಲ್ಲೇ ಮಾಡಿಕೊಳ್ಬಹುದು. ನಾನು ಇದನ್ನು ಯಾವುದೇ ಸೋಡಾ ಬಳಸದೆ ಮಾಡಿದ ಕಾರಣ ಇದನ್ನೊಂದು 5 ಗಂಟೆ ಹೊತ್ತು ಫರ್ಮೆಂಟೇಷನ್ ಹುಳಿ ಬರಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇದೀಗ ಒಂದು 5 ಗಂಟೆ ಆದಮೇಲೆ ನೋಡಿ ನಮ್ಮ ಬನ್ಸಿಗೆ ಬೇಕಾದಂತಹ ಹಿಟ್ಟು ರೆಡಿಯಾಗಿದೆ. ತುಂಬ ಸ್ಮೂತಾಗಿ ಬಂದಿದೆ. ಇನ್ನಿದನ್ನು ನೋಡಿ ಈ ಅಳತೆಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿಕೊಳ್ಬಹುದು. ನೋಡಿ ಕೈಗೆಲ್ಲ ಹಿಟ್ಟು ಅಂಟಿಕೊಳ್ತದೆ ಅಂತಾದರೆ ಈ ರೀತಿ ಸ್ವಲ್ಪ ಎಣ್ಣೆ ಸವರಿಕೊಂಡು ಉಂಡೆಯನ್ನು ಮಾಡಿಕೊಳ್ಬಹುದು. ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿ ಫಸ್ಟಿಗೆ ಉಂಡೆ ಮಾಡಿಟ್ಟುಕೊಂಡ್ರೆ ನಿಮಗೆ ಎಣ್ಣೆಯಲ್ಲಿ ಕರಿಲಿಕ್ಕೆ ಸುಲಭ ಆಗ್ತದೆ. ಫಸ್ಟ್ ಈ ರೀತಿ ಎಲ್ಲ ಉಂಡೆಯನ್ನು ರೆಡಿ ಮಾಡಿಟ್ಟುಕೊಂಡ್ರೆ ಆಯಿತು. ನೋಡಿ ನಮ್ಮ ಉಂಡೆಗಳೆಲ್ಲ ರೆಡಿಯಾಗಿದೆ. ಇನ್ನು ಈ ರೀತಿ ಒಂದು ಮಣೆ ತಗೊಂಡು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರಿಕೊಂಡು
ನಾವು ರೆಡಿ ಮಾಡಿಟ್ಟಂತಹ ಉಂಡೆಯನ್ನು ಇಟ್ಟು ಪುನಃ ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಅದರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಸವರಿಕೊಂಡ್ರೆ ಹಿಟ್ಟು ಪ್ಲಾಸ್ಟಿಕ್ ಶೀಟಿಗೆ ಅಂಟಿಕೊಳ್ಳೋದಿಲ್ಲ. ಇನ್ನು ಅದನ್ನು ಮೇಲಿನಿಂದ ಇಟ್ಟು ಲೈಟಾಗಿ ಪ್ರೆಸ್ ಮಾಡಿ, ತುಂಬ ಫೋರ್ಸಲ್ಲಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಒತ್ತಿಕೊಂಡ್ರಾಯಿತು. ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ನೋಡಿ, ಈ ರೀತಿ ಮೆಲ್ಲ ಪ್ರೆಸ್ ಮಾಡಿ, ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳು ಮಾಡಿದರೆ ಅದು ಉಬ್ಬಿ ಬರುವುದಿಲ್ಲ. ನೋಡಿ, ಈ ರೀತಿ ಇರಲಿ, ಇಷ್ಟು ದಪ್ಪ ಇರಲಿ. ಇನ್ನು ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟು, ನೋಡಿ ಇದೀಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ನಾವು ರೆಡಿ ಮಾಡಿಟ್ಟುಕೊಂಡಂತಹ ಬನ್ಸನ್ನು ಬಿಸಿ ಎಣ್ಣೆಗೆ ಹಾಕಿ ನಿಧಾನಕ್ಕೆ ಎರಡು ಸೈಡನ್ನು ಬೇಯಿಸಿಕೊಳ್ತಾ ಬರಬೇಕು. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿಕೊಂಡ್ರೂ ಆಗ್ತದೆ, ಇಲ್ಲಾಂತಾದರೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ, ಆಗದು ಉಬ್ಬಿ ಬರ್ತದೆ. ನೋಡಿ, ಈ ರೀತಿ ಎರಡೂ ಸೈಡನ್ನು ಬೇಯಿಸಿಕೊಳ್ಬೇಕು. ನೋಡಿ, ಇದೀಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಮ್ಮ ಬನ್ಸ್ ರೆಡಿ ಆಯಿತು. ತುಂಬ ರುಚಿಯಾದಂತಹ ಹಲಸಿನ ಹಣ್ಣಿನ ಬನ್ಸನ್ನು ಈ ರೀತಿ ರೆಡಿ ಮಾಡಿಕೊಳ್ಬಹುದು. ನಿಮ್ಮಲ್ಲಿ ಈಗೆಲ್ಲ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಈ ರೀತಿ ಕೂಡ ಬನ್ಸನ್ನು ರೆಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ಎಲ್ಲ ಬನ್ಸನ್ನು ಬೇಯಿಸಿಕೊಳ್ಳಿ. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ಆಯಿತು. ಸ್ನೇಹಿತರೆ, ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಯಾವುದೇ ಸೋಡಾ ಬಳಸದೆ ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇನ್ನಿದನ್ನು ಬಿಸಿ ಇರುವಾಗಲೇ ಚಟ್ನಿ ಜೊತೆ ಸರ್ವ್ ಮಾಡಿ, ತುಂಬ ರುಚಿಯಾಗಿದೆ ಅಂತ ಖಂಡಿತ ಹೇಳ್ತಾರೆ. ಸ್ನೇಹಿತರೆ, ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.